ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಬಂದ್ಬಿಟ್ಟು ರೆಸಿಪಿ ಬಂದ್ಬಿಟ್ಟು ಪಾಲಕ್ ಸಾಂಬಾರು. ಪಾಲಕ್ ಸಾಂಬಾರಿಗೆ ನಾನಿಲ್ಲಿ ಬಂದ್ಬಿಟ್ಟು ಒಂದು ಈರುಳ್ಳಿ ಮತ್ತು ಬೇಳೆ, ಒಂದು 3 ಟೊಮೆಟೊ, ಚಿಕ್ಕ ಟೊಮೆಟೊ ಮತ್ತು 2 ಮೆಣಸಿನ್ಕಾಯಿ ಇದನ್ನ ಬಂದ್ಬಿಟ್ಟು ಬೇಳೆ ತೊಳೆದಿಟ್ಕೊಂಡು ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಮತ್ತು ಇದು ಬಂದ್ಬಿಟ್ಟು ಪಾಲಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಾಲಕ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೆ ಇವಾಗ ಹಾಕ್ತೀನಿ ಪಾಲಕ್ ಸಾಂಬಾರು ಮಾಡೋದು. ಇಲ್ಲಿ ನೋಡಿ ಪಾಲಕ್ನ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬಂದ್ಬಿಟ್ಟು ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಗ್ಲಾಸಷ್ಟು ಹಾಕ್ಕೊಂಡೆ. ಇವಾಗ ಪಾಲಕ್ಕು ಒಂದು ಅರ್ಧ ಹಿಡಿಯಷ್ಟು ತಗೊಂಡಿರೋದು, ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಾಲಕ್ ಇದು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಇದು ವಿಸಿಲ್ ಜಾಸ್ತಿ, ನೀರು ಜಾಸ್ತಿ ಆದರೆ ಇದ್ರ ಮೇಲೆಲ್ಲ ಇದನ್ನಾಗತ್ತಂತ ಸ್ವಲ್ಪ ಹಾಕ್ಕೋತಿದ್ದೀನಿ. ಮತ್ತೆ ಬೇಕಂದರೆ ಬೇಳೆನ ಸ್ಮ್ಯಾಶ್ ಮಾಡಿದ ಮೇಲೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ. ಇವಾಗ ಎಲ್ಲನೂ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕೆ ಇಡೋಣ. ಕುಕ್ಕರ್ ಬಾಯಿ ಹಾಕ್ಬಿಟ್ಟು ನೋಡಿ ಬೇಳೆ ಎಲ್ಲ ಕುದ್ದಿಂದ ಈ ಥರ ಇದನ್ನು ಒಂದು ಪಾತ್ರೆ ತಕ್ಕೊಂಬಿಟ್ಟು ಎಲ್ಲನೂ, ಇಲ್ಲಾಂದರೆ ಅದೇ ಪಾತ್ರೆಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಆಮೇಲೆ ಇದು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಬೇಳೆನ ಅದಕ್ಕೆ ಸುರಿಯೋಣ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಬಂದುಬಿಟ್ಟು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಮುಂಚೆನೇ ಮೆಣಸಿನ್ಕಾಯಿ ಹಾಕಿರ್ತೀವಿ, ಸೊ ನೋಡ್ಕೊಂಬಿಟ್ಟು ಒಣ ಖಾರ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಅರಿಶಿನೂ ಮುಂಚೆ ಹಾಕ್ಕೊಂಡಿರ್ತೀವಿ. ಉಪ್ಪು ಖಾರ ಮಾತ್ರ ಇವಾಗ ಹಾಕ್ಕೋಬೇಕು. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದ್ದಿದೆ, ತುಂಬ ಚೆನ್ನಾಗಾಗುತ್ತೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ. ಮುದ್ದೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೇನಾದರೂ ಈ ಥರ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಪ್ಲೀಸ್.